ಆಯಾಶ್ ಆರ್ಟ್ ಗ್ಯಾಲರಿ ಆ್ಯಂಡ್ ಮ್ಯೂಸಿಯಂ ಇವತ್ತು ನಾನು ನಮ್ಮ ಗೆಳತಿಯರ ಜೊತೆಗೆ ಇಲ್ಲಿ ಭೇಟಿ ಮಾಡಿದ್ದೀನಿ. ಇಡೀ ಆರ್ಟ್ ಗ್ಯಾಲರಿ ನಾನು ಬಹಳ ಆಳವಾಗಿ ಗಮನಿಸಿದ್ದೀನಿ, ನೋಡಿದ್ದೀನಿ. ಈ ಹಿಂದನೂ ಒಂದು ಸತ್ತಿಗೆ ನಾನು ನೋಡಿದ್ದ. ಬಟ್ ಹೊಸದಾಗಿ ಮಾಡಿದ ಈ ಆರ್ಟ್ ಗ್ಯಾಲರಿ ಬಹಳ ಪರಿಣಾಮಕಾರಿಯಾದಂಥ ಗ್ಯಾಲರಿ. ಎಸ್ಪೆಷಲಿ ಯುವಕರು ಈ ಗ್ಯಾಲರಿಯನ್ನು ನೋಡಬೇಕು ಅಂಥೇಳಿ ಮತ್ತು ಇದನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ನಾನು ಭಾವಿಸ್ತೀನಿ. ಯಾಕಂತ ಕೇಳಿದ್ರೆ ಇತಿಹಾಸದ ಪನ್ನಾದೊಳಗೆ ಬಹಳಷ್ಟು ಸತ್ಯ ಸಂಗತಿಗಳು ಅಡಗಿದ್ದದ. ನಿಜಾಮನ ಕಾಲದ ಸಂದರ್ಭವನ್ನು ಒಂದು ಸಮುದಾಯಕ್ಕೆ ಮಾತ್ರ ಹೋಲಿಸಿ ಎಲ್ಲರೂ ಮಾತಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಅವರು ಕರೆನ್ಸಿ ತೆಗೆದಿರೋದು ಮತ್ತು ಕೆಲಸ ಮಾಡಿರೋದು ಇವೆಲ್ಲದ ದಾಖಲಾತಿಗಳು ನಿಮಗೆ ಇಲ್ಲಿ ಸಿಗ್ತವೆ. ಈ ಪ್ರದೇಶದ್ದು ಮಾತ್ರ ಅಲ್ಲ, ಈ ಮ್ಯೂಸಿಯಂ ಗ್ಯಾಲರಿ ಅಂತನ್ನುವಂಥದ್ದು ಇಡೀ ಜಗತ್ತಿನ ಗ್ಯಾಲರಿಯ ಒಂದು ಪ್ರತಿಧ್ವನಿಯಾಗಿ, ಒಂದು ಇಂಡೆಕ್ಸ್ ಆಗಿ, ಒಂದು ಪೀಠಿಕೆ ರೂಪದಲ್ಲಿ ಇಲ್ಲಿ ಕಾಣಿಸ್ತದ. ನೀವು ಚೈನಾದಿಂದ ಹಿಡ್ಕೊಂಡು, ರಷ್ಯಾದಿಂದ ಹಿಡ್ಕೊಂಡು, ಅಮೇರಿಕಾ, ಬೇರೆ ಎಲ್ಲ ದೇಶಗಳು ಸಹಿತ, ಬಾಂಗ್ಲಾದೇಶ್ ಪಕ್ಕದ ನಮ್ಮ ನೇಬರ್ ದೇಶಗಳು, ಇವು ಎಲ್ಲದರದ್ದೂ ಕಾಯಿನ್ಗಳ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ನೀವು ಅಲ್ಲಿಯ ಹಿಸ್ಟ್ರಿಯನ್ನು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ನಾಟ್ ಓನ್ಲಿ ಹಿಸ್ಟ್ರಿ, ಇಲ್ಲಿಯ ಪೇಂಟಿಂಗ್ಗಳವ. ನನಗೆ 2-3 ಪೇಂಟಿಂಗ್ಗಳಂತೂ ಭಾಳ ಆಶ್ಚರ್ಯ ಉಂಟು ಮಾಡಿರೋದು, ಕೆಲವೊಂದು ತಲ್ಲಣ ಉಂಟು ಮಾಡಿರೋದು. ಎಸ್ಪೆಷಲಿ ಕೆಳಗಡೆ ಎತ್ತಿನ ಬಂಡಿ ಹೋಗುವಂಥ ಮತ್ತು ಮೇಲ್ಗಡೆ ಇಲ್ಲೆಲ್ಲೂ ಇರಬೇಕು, ಮೇಲ್ಗಡೆ ವಿಮಾನದ ಮೇಲೆ ಮಕ್ಕಳೆಲ್ಲ ಕೂತ್ಕೊಂಡು ಹೋಗುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ವಿಮಾನ ಅಂತ ಹೇಳಿದ್ರೆ ಅತ್ಯಂತ ಶ್ರೀಮಂತ ಜನರ ಅವರಿಗೆ ಇಟ್ಕುವಂಥದ್ದು ಅದು ಅಂತ. ಬಟ್ ಅದಕ್ಕೂ ಪೂರ್ವದಲ್ಲಿ ಅದೇನು ಬಹಳ ಅಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆ ನಾವು ಬಸ್ಗಳಲ್ಲಿ ಹೆಂಗೆ ಓಡಾಡ್ತೀವಿ, ಒಂದು ವಿಮಾನಗಳಲ್ಲಿ ಓಡಾಡುವಂಥ ದೇಶಗಳು ಅವ ಅಂತ ಹೇಳೋಕ್ಕೂ ಮೊದಲು ಅಯಾಜುದ್ದೀನ್ ಪಟೇಲ್ ಅವರು ನೋಡ್ರಿ ಈ ಪೇಂಟಿಂಗನ್ನು ಮಾಡಿರೋಂಥದ್ದು. ನಂಗೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಇರೋದು ನೋಡ್ರಿ, ಇಲ್ಲಿ ಎತ್ತಿನ ಬಂಡಿಗಳು ನಮ್ಮಲ್ಲಿದ್ದು, ಎತ್ತಿನ ಗಾಡಿ ಮೇಲ್ಗಡೆನೆ ವಿಮಾನ ಹೋಗ್ತದೆ. ಆರಾಮಾಗಿ ನಮ್ಮ ಟ್ರೈನ್ ಮೇಲೆ ಕೂತಂಗ ನಮ್ಮ ಪ್ರವಾಸಿಗರು ಕೊಡ್ತಾರೆ. ಸೊ ಈ ಕವಿ ಕಲ್ಪನೆ ಅದಲ್ಲ, ನೀವು ಯಾವುದೇ ಆವಿಷ್ಕಾರಕ್ಕೂ ಭಾಳ ದೂರ ಓಡ್ತದೆ. ರವಿ ಕಾಣೋದನ್ನು ಕವಿಗಳು ಕಾಣ್ತಾರ ಅನ್ನೋದನ್ನು, ಅದನ್ನು ಕವಿ ಅಂತ ಹೇಳಿದ್ರೆ ಪೇಂಟರ್, ಫೋಟೋಗ್ರಾಫರ್, ಬರೆಯೋರು, ಇವರು ಎಲ್ಲರದ್ದು ಸಹಿತ. ಸೊ ಈ ಆಲೋಚನೆ ಇನ್ನು ಎಷ್ಟು ದೂರ ಹೋಗ್ತದೆ ಅಂದರೆ, ಆ್ಯಕ್ಚುಲಿ ಇವತ್ತು ಹೆಸರುಗಳ ಬದಲಾವಣೆಗೆ ಸಂಬಂಧಪಟ್ಟಂಗೆ ಭಾಳ ಜನ ಮಾತಾಡ್ತಾರೆ. ತಾಜ್ ಮಹಲ್, ಆಗ್ರಾದಲ್ಲಿರುವಂಥ ತಾಜ್ ಮಹಲ್ ಸಂಬಂಧಪಟ್ಟಂಗೆ ಕವಿಗಳು, ಪೇಂಟರ್, ನಮ್ಮ ಆಯೋಜಿತನವರು ಅಲ್ಲಿ ಬಂದಿರೋದಂತೂ ದೊಡ್ಡ ಇತಿಹಾಸವನ್ನು ನಿಮಗೆ ತೋರಿಸಿಕೊಡ್ತದೆ. ಅದು ಆ್ಯಕ್ಚುಲಿ ಆ ಸಂದರ್ಭದಲ್ಲಿ 1631 ಆ್ಯಕ್ಚುಲಿ ಇಲ್ಲಿಂದ ಎಷ್ಟು ದೂರ ಆಗ್ತದೆ ಅನ್ನೋದನ್ನು ಇಲ್ಲೊಂದು ಕಲ್ಲು ಅದ, ದಟ್ಸ್ ಡಿಫ್ರೆಂಟ್. ಬಟ್ ಯುವ ಜನಾಂಗ ಇಡೀ ತಾಜ್ ಮಹಲ್ ಅನ್ನೋದು ಮೊಹಬ್ಬತ್, ಪ್ರೇಮದ ಸಂಕೇತ. ಪ್ರೇಮ ಅಂತ ಅನ್ನೋದು ಜಗತ್ತಿಗೆ ಯಾವ ಸಮುದಾಯ, ಯಾವ ಜಾತಿ, ಯಾರಿಗೂ ಸೇರಿದ್ದಲ್ಲ. ಪ್ರೇಮ ಅನ್ನೋದು ಎಲ್ಲರಿಗೂ ಸೇರಿರುವಂಥದ್ದು. ಒಂದು ಹೆಸರು ಬದಲಾವಣೆ ಮಾಡೋ ಮೂಲಕ ಮೊಹಬ್ಬತ್ತನ್ನು, ಪ್ರೇಮವನ್ನು ಬದಲಾವಣೆ ಮಾಡಲಿಕ್ಕಾಗ್ತದ? ನೋ, ಸಾಧ್ಯ ಇಲ್ಲ. ನೀವು ಯಾವ ಕಡೆ ಚಕ್ರ ತಿರುಗಿಸ್ಬೇಕಂತಿದ್ದೀವಿ, ಏನನ್ನೇ ನೀವು ಡಿಸ್ಟರ್ಬ್ ಮಾಡ್ಬೇಕಂತಿದ್ದೀವಿ, ಪಾರಿವಾಳಗಳು ಎಲ್ಲೇ ಹಾರು ಹೋಗ್ತಾ ಇದ್ದಾವ, ಅಲ್ಲಿ ಪೊಲೀಸ್ ಪಾರಿ ಸರ್ವಾಧಿಕಾರದ ಮೂಲಕ ಈ ಜಗತ್ತಿನ ಮೂಲ ಇರುವಂತಹ ಪ್ರೇಮವನ್ನು ನಿಮಗೆ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ಅಯೋಧ್ಯದೀನ್ ಪಟೇಲರು ಹೇಳಿದ್ದದ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಮಹತ್ವದ ದಾಖಲಾತಿಯನ್ನು ನಾನು ನೋಡಿದೆ. ಭಾಳ ಆರಂಭದಿಂದ ಹಳೆಯ ಕಾಲದ ಒರಿಜಿನಲ್ ಅಗ್ರಿಮೆಂಟ್ ಇವುಗಳಿದ್ದಾವೆ, ದಾಖಲಾತಿಗಳಿದ್ದಾವೆ, ಒರಿಜಿನಲ್, ಇವೆಲ್ಲವೂ ಸಹಿತ. ಇದನ್ನು ನೀವು ಇತಿಹಾಸದ ಫಲಕಗಳಲ್ಲಿ ನೀವು ನೋಡಬೇಕು. ಸಾಮಾನ್ಯವಾಗಿ ಇದೆಲ್ಲ ಯಾಕೆ ನೋಡಬೇಕು ಅಂತ ಕೆಲವೊಬ್ಬರಿಗೆ ಬರ್ಬೋದು. ಬಟ್ ಆ ಕಾಲದ, ಆ ಸಂದರ್ಭದ ದಾಖಲಾತಿಗಳಲ್ಲಿ ನಮ್ಮ ಆ ಸಂದರ್ಭದ ಪ್ರಭುತ್ವ ಮತ್ತು ಜನತೆಯ ಬದುಕನ್ನು ರೆಪ್ರೆಸೆಂಟ್ ಮಾಡ್ತದೆ. ಒಂದು ಭಾಷೆ ಅನ್ನೋದನ್ನು, ಒಂದು ದಾಖಲಾತಿ ಅನ್ನೋದನ್ನು, ಒಂದು ಸರ್ಕಾರದ ನಡೆಯನ್ನು ಮತ್ತು ಜನತೆಯ ಬದುಕಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಅದೆಲ್ಲವೂ ಸಹಿತ ಈ ದಾಖಲಾತಿಗಳು ರೆಪ್ರೆಸೆಂಟ್ ಮಾಡ್ತವೆ. ಸೊ ಇದರ ಜೊತೆಗೇ ನಾವು ಇನ್ನೂ ಅನೇಕ ಅಂಶಗಳು, ಈ ಕಾಯಿನ್ಸ್ಗಳೆಲ್ಲ ನಾವು ನೋಡಿದ್ದೀವಿ. ಸಾಮಾನ್ಯವಾಗಿ ರುಪೀಸ್ಗಳು ಇವುಗಳೆಲ್ಲ ಒಂದು ಸೀರೀಸಲ್ಲಿ ಬರುವಂಥದ್ದು ಮತ್ತು ಯಾವ್ಯಾವ ದೇಶದ್ದು ಏನು ಅಂತ ಅನ್ನೋದನ್ನೆಲ್ಲ. ಆ್ಯಕ್ಚುಲಿ ರೀಸೆಂಟಾಗಿ ರಷ್ಯಾದ ಪ್ರತಿನಿಧಿಗಳು, ರಷ್ಯಾದ ಕಲಾವಿದರು ಇಲ್ಲಿ ವಿಸಿಟ್ ಮಾಡಿರೋದನ್ನು ನಾವು ನೋಡಿದ್ದೀವಿ. ಅವರು
ತಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಇವುಗಳನ್ನೆಲ್ಲ ಕೊಟ್ಟು ತಮ್ಮ ಅಭಿಮಾನವನ್ನು ವ್ಯಕ್ತ ಮಾಡಿದ್ದಾರೆ. ನಮ್ಮ ಅಪೇಕ್ಷೆಯಾದ ಆಯೋಜುದ್ದೀನ್ ಪಟೇಲ್ ಅವರ ಈ ಸಂಗ್ರಹ, ಅವರ ಪೇಂಟಿಂಗು, ಅವರ ಇತಿಹಾಸದ ಪ್ರಜ್ಞೆ ಮತ್ತು ಬಹುಸಾಂಸ್ಕೃತಿಕ ಪರಂಪರೆಯೊಂದಿಗೆ ಬೆಸೆಯುವಂಥ ಈ ಪ್ರಜ್ಞೆ ನಮ್ಮ ನಿಜಾಮಿ ಮೂಲ ಗುಣ ಅದು. ಹಾಗಾಗಿ ಈ ಬಹುಸಾಂಸ್ಕೃತಿಕ ಪರಂಪರೆ ಅವರ ಕಲೆಯ ಮೂಲಕ, ಫೋಟೋಗ್ರಫಿ ಮೂಲಕ, ಇವರ ಎಲ್ಲ ಸಂಗ್ರಹದ ಮೂಲಕ, ಕಾಯಿನ್ ಸಂಗ್ರಹದ ಮೂಲಕ ಜಗತ್ತಿನಾದ್ಯಂತ ಪಸರಿಸಲಿ. ಸುಮಾರು 40ಕ್ಕೂ ಹೆಚ್ಚು ಕಂಟ್ರಿಗಳಿಗೆ ಅವರು ಪುರಸ್ಕಾರಕ್ಕೆ ಯೋಗ್ಯರಾಗಿದ್ದಾರೆ. ಜಗತ್ತಿನ ಎಲ್ಲ ದೇಶಗಳಿಗೆ ಪುರಸ್ಕಾರಕ್ಕೆ ನಮ್ಮ ಸಹೋದರ ಆಯೋಜುದ್ದೀನ್ ಪಟೇಲರು ಯೋಗ್ಯರಾಗಬೇಕು ಅಂತನೋ ಮೂಲಕ ಮತ್ತೊಮ್ಮೆ ನಾನು ನನ್ನ ಮನದಾಳದ ಅಭಿನಂದನೆಗಳನ್ನು ಈ ಮ್ಯೂಸಿಯಂಗೂ ನಮ್ಮ ಸಹೋದರ ಆಯೋಜುದ್ದೀನ್ ಪಟೇಲ್ ಅವರಿಗೂ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.